ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊಸ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಮಂಗಳವಾರ. ಇನ್ನೇನು ದೇವಸ್ಥಾನ ಜಾತ್ರೆ ಹತ್ರ ಬತ್ತಲ್ವ, ಹುಣ್ಣಿಮೆ ಆಷಾಢದ ಹುಣ್ಣಿಮೆಗೆ ಜಾತ್ರೆ ಹುಣ್ಣಿಮೆ ದಿನ. ಸೊ ಇವತ್ತಿಂದ ದೇವ್ರನ್ನೇ ಎತ್ತಿದ್ದಾರೆ ಹೊರಗಡೆ. ಅಂದರೆ ಮಾಮೂಲಿ ವರ್ಷ ಸುತ್ತಮುತ್ತ ಒಂದು 10-15 ಹಳ್ಳಿ ದೇವ್ರು ತಗೊಂಡು ಹೋಗ್ತಾರಲ್ವ, ಅದು ಇವತ್ತಿಂದ ಸ್ಟಾರ್ಟ್ ಆಗಿದೆ. ಇವತ್ತು 1ನೇ ತಾರೀಕು ಅಲ್ವಾ, ಹಾಗೆ ಇನ್ನು 10 ಡೇಸ್ ಇದೆ. ಈ 10 ಡೇಸಲ್ಲಿ ಸುತ್ತಮುತ್ತ ಹಳ್ಳಿಲೆಲ್ಲ ಊರಾಡ್ಕೊಂಡು ಬರುತ್ತೆ ದೇವರು. ಇವಾಗ ಬಂದು ನಾನು ವ್ಲಾಗ್ನ ಮಾಡಿರಲಿಲ್ಲ ಅಲ್ವಾ, ಹಂಗಾಗಿ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿತ್ಯ ಬಂದು ಮಲ್ಕೊಂಡಿದ್ದಾಳೆ, ತೇಜು ಸ್ಕೂಲ್ಗೆ ಹೋಗಿದ್ದಾಳೆ. ನಮ್ಮ ಮನೆಯವ್ರು ದೇವ್ರು ತೊಗೊಂಡೋಗಿದ್ದಾರೆ. ನೋಡಿ, ಇಲ್ಲಿ 2 ಗಿಡಗಳನ್ನ ಇಟ್ಟಿದ್ದೀನಿ. ಚೆನ್ನಾಗಿ ಬೆಳೆದಿದೆ ಆಯಿತಾ. ಮನಿ ಪ್ಲ್ಯಾಂಟು ನಂಗೆ ತುಂಬ ಇಷ್ಟ, ಮನೆ ಒಳಗೆ ಗಿಡಗಳನ್ನ ಬೆಳೆಸೋದು ಅಂದರೆ. ಇಲ್ಲಿ ಚೆನ್ನಾಗಿ ಬಂದಿದೆ. ಸ್ವಲ್ಪ ನೀರು ಖಾಲಿಯಾಗಿದೆ, ನೀರನ್ನ ಹಾಕಬೇಕು, ಬೇರನ್ನ ತೊಳಿಬೇಕು. ಆವಾಗವಾಗ ಬೇರನ್ನ ತೊಳೆದು ನೀರನ್ನ ಚೇಂಜ್ ಮಾಡ್ತಾಯಿದ್ರೆ ಗಿಡ ಚೆನ್ನಾಗಿ ಬರುತ್ತೆ. ಇದೊಂದು, ಮತ್ತು ಇದು ಅನಾನಸ್ ಸುಮ್ಮನೆ ಅಂದರೆ ಇದನ್ನು ನೆಲಕ್ಕೆ ಹಾಕಿದರೆ ಅನಾನಸ್ ಬರುತ್ತೆ ಆಯಿತಾ. ನಾನು ಪಾಟಿಗೆ ಹಾಕಿಟ್ಟಿದ್ದೆ ಎಷ್ಟು ದಿನ. ನಾನು ಸುಮ್ಮನೆ ಶೋಗೆ ಅಂತ ಹಾಕ್ತೀನಿ ಅಷ್ಟೇ, ಅದೇನು ಇದಕ್ಕೆ ಅಂತೇನು ಹಾಕಿರಲಿಲ್ಲ. ಬಟ್ ಮನೆ ಮುಂದೆ ಹಾಕಿದ್ದೆ ಅಲ್ವಾ, ಅದೇ ನಮ್ಮ ಮನೆ ಹತ್ರ ಬಿಡಲಿಲ್ಲ. ಬಟ್ ನಮ್ಮ ಚಿಕ್ಕತ್ತೆ ಹಾಕಿದ್ದಾರೆ ಅಲ್ಲಿ ಊರಲ್ಲಿ, ಅದು ಅನಾನಸ್ ಬಂದಿದೆ. ನನಗೆ ಅವಾಗ ಅನ್ನಿಸ್ತು ನೆಲಕ್ಕೆ ಹಾಕಿದರೆ ಮೋಸ್ಟ್ಲಿ ಬರೋದೇನೋ ಅಂತ. ಅದು ಬೇರೆ ಆಳ ಹೋಗಬೇಕು. ಈ ಕಡೆ ಖಾಲಿ ಜಾಗ ಇದೆಯಲ್ಲ, ಅದನ್ನು ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ತರಕಾರಿ ಹಾಕೋಣ ಅಂದ್ಕೊಂಡಿದ್ದೀನಿ. ನಾನು ಹಾಕ್ದಾಗ ವೀಡಿಯೋನ ಶೇರ್ ಮಾಡ್ತೀನಿ. ಆಮೇಲೆ ಬಂದು ಜಾತ್ರೆಗೆ ನೀನು ಆ್ಯಸ್ ಯೂಶುವಲ್ ಬಟ್ಟೆ ಸ್ಟಿಚ್ ಮಾಡಬೇಕಲ್ವ, ನಾನೇ ಸ್ಟಿಚ್ ಮಾಡ್ತೀನಿ. ತೇಜುಗೂ ಮತ್ತು ನಿತ್ಯಂಗೆ. ನನಗೂ ಕೂಡ ಸ್ಯಾರಿನ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ನಾನು. ನನ್ನ ಬಜೆಟ್ಟಿಗೆ ಎಷ್ಟು ಇದಾಗುತ್ತೆ ಇದಕ್ಕೆ ನಾನೇ ಆರ್ಡ್ರ್ ಹಾಕಿದ್ದೆ. ಒಂದು ನಿತ್ಯಂದು ಇದು ಒಂದು ನಿತ್ಯಂದು, ಇದು ಬಂದು ಶಾಪ್ಜಿನಲ್ಲಿ ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ ನಿಮಗೆ. ನಾನು ಬಂದು ಶಾಪ್ಜಿ ಫ್ಲಿಪ್ಕಾರ್ಟ್ ಒಂದೇ, ಅದು ಕಂಬೈನಲ್ಲಿ ಬರೋದು. ನೋಡಿ, ಇದು ಹಿಂದೆ ಬಂದು ಜಿಪ್ ಇದೆ. ನನಗೆ ಸ್ವಲ್ಪ ಪ್ರೈಸು ಕಾಸ್ಟ್ಲಿ ಅಂತ ಅನ್ನಿಸ್ತು. ನಾನೇ ಸ್ಟಿಚ್ ಮಾಡ್ಬೋದಿತ್ತು, ಈ ಥರ ಪೀಸ್ ಇತ್ತು ನನ್ನ ಹತ್ರ. ಬಟ್ ನಾನೇನು ಅಂದ್ಕೊಂಡೆ, ಇದು ಸ್ವಲ್ಪ ಸ್ಪ್ರಿಂಗಾಗಿ ಬರುತ್ತೆ ಹಿಂಗೆ ಅಗಲ ಅಂದ್ಕೊಂಡು ಆರ್ಡ್ರ್ ಮಾಡಿದೆ. ಅವ್ರು ಅದೇ ಥರ ತೋರಿಸಿದ್ದು. ಅವರು ಡಾಲ್ಗೆ ಹಾಕಿರ್ತಾರಲ್ವ, ಹಂಗಾಗಿ ಅದು ಅಗಲ ಬಂದಿರುತ್ತೆ ಅಷ್ಟೇ. ಇಲ್ಲಿ ಈ ಥರದ್ದು ಚೆನ್ನಾಗಿದೆ, ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು ನನಗೆ. ಇದಕ್ಕೇನು ಒಳಗಡೆ ಲೈನಿಂಗ್ ಎಲ್ಲ ಏನು ಹಾಕಿಲ್ಲ. ಮೇ ಬಿ ಹಾಕಿದರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಇದು ಪ್ರೈಸ್ ಬಂದು 400 ರುಪೀಸ್. ಅದಕ್ಕೆ ನನಗೆ ಜಾಸ್ತಿ ಅನ್ನಿಸ್ತು. ಒಂದು 250 ಕೊಡ್ಬೋದಿತ್ತು ಇದಕ್ಕೆ. ಬಟ್ ಓಕೆ, ಬಂದಿದೆಯಲ್ಲ. ಮತ್ತು ಪಿಕ್ಚರ್ನ ಹಾಕಿರ್ತೀನಿ ಅವಾಗೆಲ್ಲ. ಇದು ಚೆನ್ನಾಗಿ ಟ್ರೆಂಡಿಂಗಲ್ಲಿತ್ತು ಅವಾಗ. ಇದು ಲಂಗ ದಾವಣಿಗೆ. ಇದು ಬಂದು ಲಂಗ, ಇದು ಅನ್ಸ್ಟಿಚಡ್ ಪೀಸ್ ಬರುತ್ತೆ. ಇದು ಬಂದು 500. ಇಲ್ಲಿ ಇದು ಚೆನ್ನಾಗಿದೆ, ಇದು ಕ್ವಾಲಿಟಿನೂ ಚೆನ್ನಾಗಿದೆ. ಇದು ಬಂದು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು ನಾನು ತೇಜುಗೆ. ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು ಚೆನ್ನಾಗಿದೆ ಇದು. ಅದನ್ನು ತೇಜು ಅಳತೆಗೆ ಸ್ಟಿಚ್ ಮಾಡಬೇಕು. ಇವತ್ತು ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅವಳಿಗೆ ಲೆಂತ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನಾನು ಅಂದ್ಕೊಂಡಿದ್ದೀನಿ ಅಂದರೆ ಒಳಗಡೆ ಇದೆ ಅಂತ ಅನಿಸುತ್ತೆ. ಇದು ಬಂದು ಸ್ಯಾರಿ ನಾನು ಆರ್ಡ್ರ್ ಮಾಡಿದ್ದು, ನನಗೆ ಅಂತ ಆರ್ಡ್ರ್ ಮಾಡಿದ್ದು. ಇದು ಪ್ಯಾರೆಟ್ ಗ್ರೀನು ಮತ್ತು ಪರ್ಪಲ್ ಕಲರಲ್ಲಿ ಸ್ಯಾರಿ ಬಂದಿರೋದು. ಚೆನ್ನಾಗಿದೆ. ಡೋಲಾ ಸಿಲ್ಕಲ್ಲಿ ಬಂದಿರೋದು ಇದು ಸ್ಯಾರಿ. ಉಟ್ಕೊಂಡಾಗ ಮೇ ಬಿ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಈ ಥರ ಇದೆ. ಮೇ ಬಿ ಉಟ್ಕೊಂಡಾಗ ಚೆನ್ನಾಗಿ ಕಾಣಿಸ್ಬೋದು. ಈ ಥರ ಬಂದಿದೆ. ಇದು ಒಂದು ನಮಗೆ ಸೆರಗು ಬಂದು ಈ ಥರ ಬಂದಿದೆ. ಸೆರಗು ಪರ್ಪಲ್ ಸೆರಗು ಮತ್ತು ಬಾರ್ಡರ್ ಬಂದು ಪರ್ಪಲಲ್ಲಿ ಬರುತ್ತೆ. ಬ್ಲೌಸ್ ಪೀಸು ಕೂಡ ಪ್ಲೈನಲ್ಲಿ ಪರ್ಪಲ್ ಕಲರಲ್ಲಿ ಬಂದಿದೆ. ಅದಕ್ಕೆ ಈ ಥರ ಬಾರ್ಡ್ರ್ ಬಂದಿದೆ. ನಾನು ಪಟ್ಟಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಚ್ ಮಾಡಿದೆ. ಅಂದರೆ ಬ್ಲೌಸ್ ಪೀಸ್ ಇದು ಆಯಿತಾ. ತುಂಬ ದಿನದಿಂದ ಸುಮ್ಮನೆ ಬಿದ್ದಿತ್ತು. ಆರೆಂಜ್, ಯೆಲ್ಲೋ, ರೆಡ್, ಬ್ಲೂ ಎಲ್ಲ ತುಂಬ ಕಲರ್ ಮಿಕ್ಸ್ ಇದೆ.
ನೋಡಿ ಈ ಥರ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಇದು ಕೆಳಗಡೆ ಪ್ರಿಲ್ ಇಟ್ಟಿದ್ದೀನಿ. ಸೇಮ್ ಇದನ್ನು ನಾನು ಆನ್ಲೈನಲ್ಲಿ ನೋಡಿದ್ದೆ ಆಯಿತಾ. ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಒಂದು ಪ್ರೊಫೈಲಲ್ಲಿ ಸೇಮ್ ಸ್ಟಿಚ್ ಮಾಡಿ 650 ರುಪೀಸ್ಗೆ ಸೇಲ್ ಮಾಡ್ತಾಯಿದ್ದಾರೆ. ಸೊ ನಾನು ಈ ಥರ ಪೀಸ್ ಇದೆಲ್ಲ ಒಂದ್ಸಲ ಟ್ರೈ ಮಾಡೋಣ ಅಂತ ಮಾಡಿದೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಅವ್ರದ್ದೊಂದು ಪಿಕ್, ಆ ಫೋಟೋ ತೆಗೆದಿರೋದೊಂದು ಪಿಕ್ ಹಾಕ್ತೀನಿ ನೋಡಿ. ತುಂಬಾ ಚೆನ್ನಾಗಿದೆ. ಇದು ಕಲರ್ ಅಷ್ಟು ವೀಡಿಯೋಗೆ ಕಾಣಿಸ್ತಿಲ್ಲ, ಬಟ್ ಕಲರೆಲ್ಲ ಚೆನ್ನಾಗಿ ಕಾಣುತ್ತೆ ಅವಳು ವೈಟ್ ಇರೋದ್ರಿಂದ. ಆಮೇಲೆ ಅವ್ರ ಪಪ್ಪಂದೊಂದು ಶರ್ಟಲ್ಲಿ ಇದಂತೂ ಇನ್ನೂ ಮಸ್ತಾಗಿ ಕಾಣುತ್ತೆ ನಿತ್ಯಂಗೆ. ಅವ್ರ ಪಪ್ಪಂದು ಹಳೇ ಶರ್ಟಲ್ಲಿ ಈ ಥರ ಹೊಲ್ದಿದ್ದೀನಿ. ಈ ಥರ ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಈ ಥರ ಹಳೆ ಶರ್ಟ್ಗಳಿದ್ರೆ ನೀವು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಏನು ಗೊತ್ತಾ, ಈ ಥರ ಶರ್ಟ್ಗಳು ನಾವು ಬಿಸಿಲಿಗೆ ಹಾಕಿರ್ತೀವಲ್ಲ, ಬಿಸಿಲಿಗೆ ಹಾಕಿದಾಗ ಮತ್ತು ವಾಶ್ ಮಾಡಿದಾಗ ಈ ಥರ ಶೇಡ್ ಆಗಿಬಿಡುತ್ತೆ ಕಲರ್. ನೋಡಿ, ಈ ಥರ ಶೇಡ್ ಆಗುತ್ತೆ. ಮೇಲ್ಗಡೆ ಶೇಡ್ ಆಗಿರುತ್ತೆ, ಬಟ್ ಒಳಗಡೆ ಶೇಡ್ ಆಗಿರಲ್ಲ, ಅದು ಕಲರ್ ಆಗೇ ಇರುತ್ತೆ. ಸೊ ಈ ಥರ ಕಾಂಬಿನೇಷನ್ ನನಗೆ ತುಂಬ ಇಷ್ಟ. ನಾನೇ ತಂದಿದ್ದು ನನ್ನ ಹಸ್ಬೆಂಡಿಗೆ ಶರ್ಟ್. ಇದನ್ನು ಅವರಿಗೆ ನಾನು ಕೊಡ್ತಾ ಇರಲಿಲ್ಲ, ಯಾಕೆಂದರೆ ಫುಲ್ ಬ್ಯಾಕ್ ಸೈಡೆಲ್ಲ ಫುಲ್ ಕಲರೆಲ್ಲ ಶೇಡಾಗಿ ವೈಟ್ ಥರ ಕಾಣಿಸ್ತಿತ್ತು. ಸೊ ಅದನ್ನು ನಿತ್ಯಂಗೆ ಮತ್ತು ತೇಜಿಗೆ ಒಂದು ಇದ್ರ ಥರ ಸ್ವೆಟರ್ ಥರ ಜೀನ್ಸ್ ಮೇಲೆ ಹಾಕೋದಕ್ಕೆ ಆಫ್ ಸ್ಲೀವ್ ಇಲ್ಲ, ಆಫ್ ಇದರಲ್ಲಿ ಒಂದು ಶರ್ಟ್ ಥರ ಹೊಲ್ದಿದ್ದೀನಿ. ತೋರಿಸ್ತೀನಿ ನಾನು ಅವಳು ಅವಾಗಲಾರ ಹಾಕ್ತಾರೆ, ಅದೆಲ್ಲ ಇಟ್ಟಿದ್ದಾಳೋ ಗೊತ್ತಿಲ್ಲ. ಬಟ್ ನಿತ್ಯಂಗೆ ಮಾತ್ರ ಇದು ಸಕ್ಕತ್ತಾಗಿ ಮಸ್ತಾಗಿ ಕಾಣುತ್ತೆ ಗೊತ್ತಾ. ಆನ್ಲೈನಲ್ಲಿ ಇದಕ್ಕೆ ಏನಿಲ್ಲ ಅಂದರೂ 250 300 ಈ ಥರ ರೇಂಜಲ್ಲಿ ಇದು ಮಾಡಿರ್ತಾರೆ. ಇದಕ್ಕೆ ಒಂದು ಜೀನ್ಸ್ ಚಡ್ಡಿ ಹಾಕಿದರೆ ಮಸ್ತಾಗಿ ಕಾಣಿಸುತ್ತೆ ನಮ್ಮ ಹುಡುಗಿ. ಅದನ್ನು ವೇರ್ ಮಾಡಿ ಕೂಡ ತೋರಿಸ್ತೀನಿ ನಾನು ಆಯಿತಾ. ಚೆನ್ನಾಗಿ ಕಾಣುತ್ತೆ. ನಾನು ಈ ಥರ ಯಾವ್ದಾದ್ರು ಓಲ್ಡ್ ಬಟ್ಟೆಯಲ್ಲಿ ನ್ಯೂ ಡ್ರೆಸ್ನ ಇದು ಮಾಡಿದಾಗ ನಾನು ವೀಡಿಯೋನ ಶೇರ್ ಮಾಡ್ಕೋತೀನಿ. ಯಾಕೆಂದರೆ ಟ್ರೈಪ್ಯಾಡ್ನ ಹಿಡಿದ್ರೆ ನಿತ್ಯ ಬಿಡೋದಿಲ್ಲ. ಬೆಳಗ್ಗೆ ಎಲ್ಲರಿಗೂ ತಿಂಡಿ ಮಾಡಿದೆ, ಪಲಾವ್ ಮಾಡಿಕೊಟ್ಟೆ ಎಲ್ಲರಿಗೂ, ಒಂದು 10 ಜನಕ್ಕೆ. ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೆ. ಅಷ್ಟರಲ್ಲಿ ನಿತ್ಯ ಎದ್ದು ಬಂದಳು. ಅವಳೇ ಮಾಡ್ತಾಳೆ ಅಂದರೆ ಟ್ರೈಪ್ಯಾಡ್ಗೆ ಹಾಕಿಟ್ರೆ ಕಿತ್ಕೊಂಡ್ಬಿಡ್ತಾಳೆ. ಸೊ ಹಾಗಾಗಿ ಮಾಡಿರಲಿಲ್ಲ. ಇವಾಗ ನಿತ್ಯಂದು ತೇಜದ್ದು ಡ್ರೆಸ್ನ ಸ್ಟಿಚ್ ಮಾಡ್ತೀನಿ. ಸ್ಟಿಚ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಹೆಂಗೆ ಬಂತು ಅಂತ ಆಯಿತಾ. ಯಾವ್ದು ಬೇಕು? ಇದಾ? ಬರುತ್ತೆ 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 ಪಪ್ಪು. ಹಾಯ್ ಮಾಡಿಲ್ಲಿ ಕಂದಿಲ್ಲ, ಹಾಯ್ ಮಾಡು, ಹಾಯ್ ಮಾಡು. ಓಕೆ ಫ್ರೆಂಡ್, ನಿತ್ಯ ಇದ್ಲು.
ನಿತ್ಯ ನಾನು ಯಾಕೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂದರೆ ನೋಡಿ, ಈ ಥರ ಟ್ರೈಪ್ಯಾಡ್ನ ಸೆಟ್ ಮಾಡ್ಕೊಂಡು ವೀಡಿಯೋ ಮಾಡ್ತಿರ್ತೀನಿ. ಅದರಲ್ಲಿ ರಿಂಗ್ ಲೈಟಲ್ಲಿ ಲೈಟಿಂಗ್ಸ್ ಬರೋದು ನೋಡಿದಾಳೆ ಅವಳು. ಅದನ್ನು ಹಾಕೋವರೆಗೂ ಬಿಡೋಲ್ಲ. ಓನಪ್ಪ ಗೊತ್ತಾಯ್ತಾ? ಚೇಂಜ್ ಮಾಡೋಣ ಕಲರು. ಹಾಂ ಅಲ್ಲಿ ನೋಡು. ಈ ಥರ ಮಾಡ್ಕೊಂಡು ಕುತ್ಕೋಬೇಕು ನಾನು. ಮುದ್ದು ಮುಟ್ರು ಮಾಡಿ ಮುದ್ದು. ಯಾರ ಹತ್ರ ಹೋಗಲ್ಲ, ಒಬ್ರ ಹತ್ರ ಹೋಗಲ್ಲ, ನಾನೇ ಆಗ್ಬೇಕು. ಓಕೆ ಮಾಡ, ಥ್ಯಾಂಕ್ ಯು ಮಾಡ. ಡ್ಯಾನ್ಸ್ ಮಾಡಿ. ಹಿಂಗೆ ನಿತ್ಯನ ಜೊತೆ ಆಟ ಆಡ್ತಾ ಕೂತ್ಕೊಂಡ್ರೆ ಹಂಗೆ ಆಟ ಆಡ್ತಾ ಇರ್ತೀನಿ. ಆಮೇಲೆ ಅವಳನ್ನ ಒಬ್ಬಳನ್ನೇ ಆಟ ಆಡೋಕ್ಕೆ ಬಿಟ್ಬಿಟ್ಟು ನಾನು ಸ್ಟಿಚ್ ಮಾಡೋಣ ಅಂತ ಬಂದೆ. ಬ್ಲೌಸ್ ಇವತ್ತು ಪೂರ್ತಿ ಅವಳ ಡ್ರೆಸ್ ಮೇಲೆ ಸ್ಟಿಚ್ ಮಾಡಿ ಮುಗಿಸೋಣ ಅಂತ ಕೂತ್ಕೊಂಡಿದ್ದೀನಿ. ನಿತ್ಯಂಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ಆಟ ಆಡೋಕ್ಕೆ ಬಿಟ್ಟರೆ ಅವಳ ಪಾಡಿಗಳು ಆಟ ಆಡ್ಕೊತಾಳೆ. ಮಧ್ಯದಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಿರ್ತಾಳೆ. ಮಧ್ಯದಲ್ಲಿ ಒಂದೊಂದ್ಸಲ ಎದ್ದೋಗಿ ಅವಳ ಜೊತೆ ಆಟ ಆಡ್ಕೊಂಡು ಮತ್ತೆ ಬಂದು ಸ್ಟಿಚ್ನ ಮಾಡಬೇಕು. ಪೂರ್ತಿಯಾಗಿ ಬರೀ ಸ್ಟಿಚ್ನೇ ಮಾಡ್ತೀನಿ ಅಂದರೆ ಆಗೋದೇ ಇಲ್ಲ. ಅದು ನಿತ್ಯನ ಇಟ್ಕೊಂಡು ಅವಳ ಜೊತೆ ಆಟ ಆಡಿ ಒಂದು ಸ್ವಲ್ಪ ಹೊತ್ತು ಮತ್ತೆ ಅವಳು ಸಮಾಧಾನ ಮಾಡಿ ಮತ್ತೆ ಬರಬೇಕು. ಅಳೋದಿಲ್ಲ, ಬಟ್ ಅವಳು ಒಬ್ಬಳೇ ಆಟ ಆಡೋದ್ರಿಂದ ಆಗಾಗ ಆಟ ಆಡೋದಕ್ಕೆ ಕರೀತಾ ಇರ್ತಾಳೆ. ಬ್ಲೌಸ್ ಬಂತು, ತುಂಬಾ ಚೆನ್ನಾಗಿ ಬಂತು. ಅವಳು ನೋಡಿ ಈ ಥರ ಬಂದಿದೆ. ಹಿಂದೆ ಅವಳಿಗೆ ಇದು ಥ್ರೆಡ್ಡ ಇಡಬೇಕು, ಕಟ್ಟೋ ಥ್ರೆಡನ್ನು ಇಡಬೇಕು. ಅದು ಬಿಟ್ಟರೆ ಫೈನಲ್ ಲುಕ್ಕು ತುಂಬಾ ಚೆನ್ನಾಗಿ ಬಂದಿದೆ. ಅವ್ಳಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಲಂಗಾನೂ ಕೂಡ ಸ್ಟಿಚ್ ಮಾಡಿದೆ. ಲಂಗ ಸ್ಟಿಚ್ ಮಾಡಿದೆ, ನನಗೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಫೈನಲ್ ಲುಕ್ಕು ಈ ಥರ ಬಂದಿದೆ ತೇಜುಗೆ. ನನಗೆ ಆ ವೇಲು ಸ್ವಲ್ಪ ಇವಾಗ ಬಂದಿದೆಯಲ್ಲ ನೆಟ್ಟೆಡ್ ಟೈಪು, ಸ್ವಲ್ಪ ಸಿಲ್ಕ್ ಫ್ಯಾಬ್ರಿಕಲ್ಲಿ ಆ ಥರ ಬಂದಿದ್ದರೆ ಚೆನ್ನಾಗಿ ಕಾಣಿಸೋದು ಅವಳಿಗೆ. ಓಕೆ ಫ್ರೆಂಡ್ಸ್, ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ಮೇಲೆ ಆದಷ್ಟು ವ್ಲಾಗ್ನ ಮಾಡಿ ಹಾಕ್ತೀನಿ. ನೆಕ್ಸ್ಟು ವಿಡಿಯೋದನಾಗೆ ಸಿಗ್ತೀನಿ. ಥ್ಯಾಂಕ್ ಯು.